ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಮೀತಾ ಮೇಡಮ್ ಈಗಾಗಲೇ ಈ ವರ್ಷದ ಮೊದಲನೇಗೆ ಹೇಳಿದ್ರು ಕೂಡ ಈ ವರ್ಷ 1ನೇ ತಾರೀಕು, 8ನೇ ತಾರೀಕು, 6ನೇ ತಾರೀಕು ಸರಿ ಇಲ್ಲ. ಈ ಡೇಟಲ್ಲಿ ಸಾಕಷ್ಟು ಗಂಡಾಂತರಗಳಾಗತ್ತೆ, ಭೂಕಂಪ, ಸುನಾಮಿ, ಅಪಘಾತಗಳು ಈ ರೀತಿ ಗಂಡಾಂತರಗಳಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ರು. ಅದೇ ರೀತಿ ಈ ವರ್ಷದಲ್ಲಿ 5 ತಿಂಗಳಲ್ಲೂ ಕೂಡ ಸಾಕಷ್ಟು ಆ ರೀತಿ ಘಟನೆಗಳು ಸಂಭವಿಸಿದೆ. ಅವ್ರು ಹೇಳಿದ ಡೇಟಲ್ಲೇ ಸಾಕಷ್ಟು ಘಟನೆಗಳು ಆಗಿದೆ. ಈಗಲೂ ಕೂಡ 6ನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ. ಈ 6ನೇ ತಿಂಗಳು ಸರಿ ಇಲ್ಲ ಅಂತ ವರ್ಷದ ಮೊದಲಿಂದಲೇ ಹೇಳಿದ್ರು. ಜೂನ್ 6ನೇ ತಿಂಗಳಲ್ಲಿ ಸಾಕಷ್ಟು ಗಂಡಾಂತರಗಳಾಗುತ್ತೆ ಅಂತ. ಅದೇ ರೀತಿ ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ. ಆ ವಿಚಾರಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಮೇಡಮ್, ನೀವು ಹೇಳಿದ್ರಿ, ನೀವು ವರ್ಷದ ಶುರುವಲ್ಲೇ ಜನವರಿಯಲ್ಲೇ ಹೇಳಿದ್ರಿ ಈ ವರ್ಷ ಹೀಗಾಗತ್ತೆ ಈ ಡೇಟಲ್ಲಿ ಅಂತ ಹೇಳಿ. 6ನೇ ತಿಂಗಳಿಗೆ ಕಾಲಿಟ್ಟಿದ್ದೀವಿ, ಇನ್ನೂ ಶುರುವಲ್ಲೇ ಇದ್ದೀವಿ. ಸೊ ನಿನ್ನೆ ಒಂದು ಇನ್ಸಿಡೆಂಟ್ ಆಗಿದೆ, ಫಿಲಿಪೈನಲ್ಲಿ ಭೂಕಂಪ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಆಗಿದೆ, ಸುನಾಮಿ ಅದೆಲ್ಲ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ನೋಡಿ, ಅದ್ರ ಬಗ್ಗೆ ಹೇಳಬೇಕಂತಂದರೆ ನಿನ್ನೆ ಡೇಟ್ ಬಂದು ನಿನ್ನೆ ಫಸ್ಟ್ಗೆ ನಾನು 6ನೇ ತಿಂಗಳು, ಯಾಕಂದರೆ ಈ ವರ್ಷದ 1, 6, 8 ಡೇಂಜರಸ್ ಅಂತ ಹೇಳಿದೆ. ಅದೇ ರೀತಿ ಈ ವರ್ಷಕ್ಕೆ ನಿನ್ನೆ 6ನೇ ತಿಂಗಳಾಗಿರುತ್ತೆ, ಯಾಕಂದರೆ ಇನ್ನು 8ನೇ ತಿಂಗಳು ಬ್ಯಾಲೆನ್ಸ್ ಇದೆ. ಸೊ 6ನೇ ತಿಂಗಳಾಗಿ ನಿನ್ನೆ ಡೇಟು ಬಂದು 8 ಆಗುತ್ತೆ. ನಿನ್ನೆ 8ನೇ ತಾರೀಕು 6ನೇ ತಿಂಗಳು 2026 ಎಲ್ಲ ಕೌಂಟ್ ಮಾಡಿದಾಗ ಕಾಂಬಿನೇಷನ್ನು 6 ಬರ್ತಾಯಿದೆ, ಅಂದರೆ 24 ಬರುತ್ತೆ, ಅಂದರೆ 8 and 6 ಕಾಂಬಿನೇಷನ್ನು. ನಾನು ಹೇಳಿರೋ ಅಂಥ ಈ ಒಂದು ನೆಗೆಟಿವ್ ಡೇಟು ಏನಿದೆ, ಈ ಕಾಂಬಿನೇಷನು ನೆಗೆಟಿವ್ ಡೇಟ್ ಏನಿದೆ 8 and 6 ಕಾಂಬಿನೇಷನು, ಈ ಒಂದು ದಿನದಲ್ಲಿ ನಿನ್ನೆ ಫಿಲಿಪೈನ್ಸ್, ನಾನು ಫಸ್ಟೇ ಹೇಳಿದ್ದೆ ಈ ಡೇಟ್ಗಳಲ್ಲಿ, ಈ ಡೇಟಲ್ಲಿ ಹುಟ್ಟಿರೋರಿಗೆ ಏನು ಬೇಕಾದರೂ ಆಗ್ಬೋದು ಅಂತ, ಹುಷಾರಾಗಿರಿ ಅಂತ ಹೇಳಿದೆ. ನಿನ್ನೆ ನೋಡಿ ಆ ಒಂದು ಫಿಲಿಪೈನ್ಸ್ ಅನ್ನೋ ದೇಶದಲ್ಲಿ ನಿನ್ನೆ ಬೆಳಿಗ್ಗೆ, ಯಾಕಂದರೆ ನಿನ್ನೆ ಫಸ್ಟ್ ಸ್ಕೂಲು ಡೇ ಅಲ್ಲಿ, ಅಂದರೆ ಸ್ಕೂಲ್ ಓಪನ್ ಆಗಿರೋ ಅಂಥ ಒಂದು ದಿನ ರಜದಲ್ಲಿ. ಆ ದಿನ ಕೆಲವೊಂದು ಪೇರೆಂಟ್ಸು ಕೂಡ ಮಕ್ಕಳ ಜೊತೆನೇ ಇರ್ತಾರೆ, ಮಕ್ಕಳು ಇರ್ತಾರೆ. ಯಾಕಂದರೆ ಸ್ಕೂಲ್ ಮಕ್ಕಳು ಅಲ್ಲಿರೋದು ನಾವು ನೋಡ್ತಾ ಇದ್ದೀವಿ, ಎಷ್ಟು ಭಯಭೀತರಾಗಿದ್ದಾರೆ. 1 ನಿಮಿಷ 2-3 ಸೆಕೆಂಡ್ಸು ಭೀಕರ ಭೂಕಂಪ ಆಗುತ್ತೆ ಅಂತಂದರೆ ಭೂಮಿ ತುಂಬ ಘೋರವಾಗಿ ಅಲ್ಲಾಡುತ್ತೆ. ಅಂದರೆ ಈ ಭೂಕಂಪ ಆಗಿರೋದು ಕೂಡ ನಾವು ಹೇಳಿರೋ ಅಂಥ ಇದೇ ಡೇಟಲ್ಲಾಗಿರುತ್ತೆ, ಇದೇ ತಿಂಗಳಲ್ಲಿ ಕೂಡ ಆಗಿರುತ್ತೆ. ಈ 6 ಡೇಂಜರ್ ತಿಂಗಳು, 6 ಅನ್ನೋದು 8 ಅನ್ನೋದು ಡೇಂಜರ್ ಡೇಟ್ಸು. 6ಕ್ಕೆ 8ಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ನೋಡಿ. ಮತ್ತು ಸುನಾಮಿನೂ ಆಗಿದೆ. ಅದೇ ಒಂದು ಕರಾವಳಿ ಪ್ರದೇಶಗಳಲ್ಲಿ ಸಮುದ್ರ ಉಕ್ಕಿ ಬಂದಿದೆ. ಅಂದರೆ ಸುನಾಮಿ ಅಂತಂದರೆ ಅಲ್ಲಿ ಕೆಲವೊಂದು ಸಮುದ್ರಗಳಿದೆ, ಆ ದೇಶದ ಕೆಲವೊಂದು ಸಮುದ್ರಗಳಲ್ಲಿ ಭೀಕರ ಸುನಾಮಿ ಆಗಿದೆ. ಅಂದರೆ ಅಲ್ಲಿರೋ ಅಂಥ ಕೆಲವೊಂದು ಇದನ್ನೆಲ್ಲ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಫಿಲಿಪೈನ್ಸ್ ದೇಶದಲ್ಲಿ, ಆ ದೇಶದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಸುತ್ತಮುತ್ತ ಇರೋ ದೇಶಕ್ಕೂ ಕೂಡ ಅಲರ್ಟ್ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಕಡೆ ಭೂಕಂಪನ ಆಗಿದ ತಕ್ಷಣ ಬೇರೆ ಕಡೆ ಎಲ್ಲನೂ ಸ್ವಲ್ಪ ಅದರ ವೈಬ್ರೇಷನ್ ಇರುತ್ತೆ, ಇದು ಮತ್ತೆ ಮರುಕಳಿಸ್ಕೊಳ್ಬೋದು ಅಂತ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈ ದೇಶ ನಾಶ ಆಗೋದಕ್ಕೆ ನಾವು ಹೇಳಿರೋ ಡೇಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಯಾಕೆ 6ನೇ ತಿಂಗಳಲ್ಲೇ ಆಗಬೇಕು, 8ನೇ ತಾರೀಕೆ ಆಗಬೇಕು ಅಲ್ವಾ? ಆ ಒಂದು ಡೇಟು ಅದು ನಿನ್ನೆ ಬೆಳಿಗ್ಗೆ ಒಂದು ಸುಮಾರು 7 ರಿಂದ 8 ಗಂಟೆ ಇರ್ಬೋದು. ಆ ಟೈಮ್ ಕೂಡ ಅದಕ್ಕೆ ಕ್ಯಾಚ್ ಆಗುತ್ತೆ.